ನೋಡಿ ಫ್ರೆಂಡ್ಸ್, ಇವಾಗ ಇದು ಪಟ್ಟೆ ಬಲೆ ಇವರು ನದಿ ಎಷ್ಟು ದೂರ ಹೋಗ್ತೀರಾ ಅಣ್ಣ ಈ ಸಮುದ್ರದಲ್ಲಿ? ಆಚೆ ಇವತ್ತು ರಫ್ ಅಲ್ಲ, ಸ್ವಲ್ಪ ಆ ಕಡೆ ಗಾಳಿ ಇತ್ತು, ಹಾಗಾಗಿ ತುಂಬಾ ಡೀಪ್ ಹೋಗಿಲ್ಲ, ಸಾಧಾರಣ ಡೀಪ್ ಹೋಗಿ ಬಂದಿದ್ದಾರೆ. ಸಾಧಾರಣ ಮೀನು ಸಿಕ್ಕಿದೆ. ಅವಾಗ ಕೊಡ್ಡೆ ಸಿಕ್ಕಿದ್ದೆಲ್ಲ ಸೇಲ್ ಮಾಡಿ ಆಗಿದೆ. ಇವಾಗ ಇರೋದು ಸ್ವಲ್ಪ ಮೀನು ಫ್ರೆಂಡ್ಸ್. ನೋಡಿ ಇವಾಗ ಇನ್ನು ತರ್ತಾ ಇದ್ದಾರೆ ಮೇಲ್ಗಡೆ, ಇದ್ರಲ್ಲಿ ಕೆಳಗೆ ಮೀನು ಇಡಬೇಕು, ಅದಕ್ಕೆ ಹಾಕ್ತಾರೆ. ಇವಾಗ ಹೊಟ್ಟೆಯೆಲ್ಲ ಇಲ್ಲಿ ಹಾಕಿದ್ರು ಅಣ್ಣ, ಹೊಟ್ಟೆಯೆಲ್ಲ ದೋಣಿಯಲ್ಲಿ ಉಂಟು. ಬಾ, ಯಾವುದು ಅವ್ರ ಹತ್ರ ಅಣ್ಣ, ಇದು ಹೇಗೆ ಅನುಭವ? ನಿಮ್ಮದು ಅನುಭವ ಹೇಗೆ? ಕಷ್ಟ ಆಗುತ್ತಾ, ಖುಷಿ ಆಗುತ್ತಾ? ಸುಮಾರಲ್ಲ, ಇಲ್ಲಿ 4-4 ದೋಣಿ ಹೋಗಿದ್ರೆ ಮತ್ತೆ ಎಲ್ಲ ಹಿಂದೆ ಹೋಗಿದ್ದೇನೆ ಕಡಿಮೆ ಸಮುದ್ರದಲ್ಲಿ ನೋಡಿ. ಮೀನು ಸಹ ಇಲ್ಲ ಈಗ. ಮಳೆಗಾಲ ಬಂದಿದೆ. ಹೌದು, ನಮ್ಮದು ಜೀವನ ಪಾಡಿಗೆ ನಾವು ಹೋಗ್ಬಿಟ್ಟಿದ್ವಿ. ಹೌದು. ಇವಾಗ ಲಾಸ್ಟ್ ಸೀಸನ್ಗೂ ಬೋಟ್ನವರಿಗೂ ಅಷ್ಟು ಫಿಶಿಂಗ್ ಇರಲಿಲ್ಲ ಈ ವರ್ಷ. ಅದಕ್ಕೆ ಹೌದು. ಇವಾಗ ಇನ್ನು ಯಾವಾಗ ಹೋಗ್ತೀರಾ? ನಾಳೆಗೆ ನಾಳೆ ನೋಡ್ಬೇಕು ಅವ ಹೇಗೆ ಇರ್ತಾರೆ ಅಂತ ಗೊತ್ತಾಗ್ತದೆ. ಅಲ್ಲಿ ಮೆಸೇಜ್ ಬರುತ್ತಾ? ಇವಾಗ ಹೋದವ್ರು ನಿಮಗೆ ಹೇಳ್ತಾರಾ ಗಾಳಿ ಉಂಟು? ಅವರು ಕೆಲವರು ಹೇಳ್ತಾರೆ. ಹೌದು. ಹೇಗೆ ಹೋಗಿದ್ದೀರಾ? ಈಗೊಂದು 6 ಗಂಟೆ. ಬೆಳಿಗ್ಗೆ 6 ಗಂಟೆ. ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟ ಉಂಟು. ಬೆಳಿಗ್ಗೆ 6 ಗಂಟೆಗೆ ಹೋಗಿ ಇಷ್ಟೇ ಮೀನು ಸಿಕ್ಕಿದ್ದು. ನೋಡಿ, ಮೀನು ಸಿಕ್ಕಿದ್ದು ಕಡಿಮೆ. ನೀವೇ ರೇಟ್ ಹೇಳ್ತೀರಾ ಜಾಸ್ತಿ ಆಯಿತು ಅಂತ. ನೋಡಿ ಕಷ್ಟ ಎಷ್ಟು ಉಂಟು. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ದಾರೆ. 1 2 4 5 ಮಂದಿ ದುಡಿಲಿಕ್ಕೆ, 2 ಹೋಗಿದ್ದಾರೆ ಚಾಯ್ ಕುಡಿಲಿಕ್ಕೆ ಬರಲಿಕ್ಕೆ. ಅಷ್ಟು ಮಂದಿಗೆ ಅವರು ಓನರ್ ಪೇಮೆಂಟ್ ಮಾಡಬೇಕು. ತುಂಬ ಕಷ್ಟ ಇರುತ್ತೆ ಜೀವನ. ನೋಡಿ ನಮ್ಮದು, ನಾವು ಬಂದಿದ್ದು ಬಲೆ ಹಾಕಿದ್ದೆಲ್ಲ ನೋಡಿದ್ವಿ ಅಲ್ಲ ನೀವು, ಅದರಲ್ಲೂ ಮೀನಿಲ್ಲ, ಎಲ್ಲೂ ಕೂಡ ಮೀನು ಸಿಗಲ್ಲ. ನೋಡಿ ಎಷ್ಟು ಕಷ್ಟ ಉಂಟು ಈ ಬಲೆ ಎಲ್ಲ. ನೋಡಿ ಅಲ್ಲಿ ನೋಡಿ ಇವಾಗ ಬಲೆಗೆ ಹೋಗಿ ಬರುವಾಗ ಅಲ್ಲಿ ಎಲ್ಲ ಬಲೆ ನೋಡಿ ಪರಿಯಾಗಿದೆ. ಪರಿ ಅಂದರೆ ಸ್ವಲ್ಪ ಕಟ್ಟಾಗಿದೆ, ಅದು ಹರಿದೋಗಿದೆ. ಅದನ್ನು ಕೂಡ ಅವ್ರು ನೋಡಿ ರಿಪೇರ್ ಮಾಡಬೇಕು. ಕೂತ್ಕೊಂಡು 2 ರಿಪೇರಿ ಮಾಡಲಿಕ್ಕೆ ಜನ ಬೇಕು. ಹಾಗೆ ಅವರ ಫ್ಯಾಮಿಲಿ ಅದು ಇದು ಎಲ್ಲ ಸಾಕಬೇಕು. ಇದರಲ್ಲಿ ಎಷ್ಟು ಉಂಟು ನೋಡಿ, ಮೀನಿಲ್ಲ. ಸ್ವಲ್ಪ ಇರೋದು ಬೋಟಿಗೆ ಮತ್ತು ಡೀಸೆಲ್ ಪೆಟ್ರೋಲ್, ಇನ್ನು ಸೀಮೆ ಎಣ್ಣೆ ಕೆರೋಸಿನ್ ಹಾಕಿ ಕಳಿಸೋದು. ಕೆರೋಸಿನ್ ಎಷ್ಟು ಒಂದು 5-6 ಸಾವಿರ. ಎಷ್ಟು ಕೆರೋಸಿನ್? 6-7 ಸಾವಿರ ರೂಪಾಯಿದು ಕೆರೋಸಿನ್ ಹಾಕಿ ಅಷ್ಟು ಮಂದಿಗೆ ಸಂಬಳ ಕೊಟ್ಟು ಮೀನು ನೋಡಿ ಫ್ರೆಂಡ್ಸ್. ಮೀನು ನೋಡಿ, ಅಲ್ಲಿ ಬಲೆ ನೋಡಿ, ಬಲೆ ಎಲ್ಲ ಕೆಟ್ಟು ಹೋಗಿದೆ ನೋಡಿ. ಅದನ್ನೆಲ್ಲ ರಿಪೇರಿ ಮಾಡಬೇಕು. ಬೆಳಿಗ್ಗೆಯಿಂದ ಹೋಗಿ ಕಷ್ಟಪಡಬೇಕು. ಆ ಸಣ್ಣ ದೋಣಿಯಲ್ಲಿ ಹೋಗಿ ಅಲ್ಲಿ ಗಾಳಿ ಮಳೆಗೆ ಎಲ್ಲ ಮಾಡ್ಕೊಂಡು ಬರಬೇಕು ಅವರು. ತೋರಿಸು ಸರಿ, ತೋರಿಸು ಅಲ್ಲಿ ಸರಿ, ತೋರಿಸು ಹೇಗೆ ಉಂಟು. ನೆಕ್ಸ್ಟ್ ವಿಡಿಯೋ ಇವಾಗ ಅಲ್ಲಿ ಗಾಲದವರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಕೊಡ್ತೇವೆ. ನಾಳೆಗೆ ಗಾಲದ್ದು ಬರುತ್ತೆ. ಇವಾಗ ಇಷ್ಟು ಸಾಕು. ಈ ಥರ ಪರಿಸ್ಥಿತಿ ಉಂಟು ನಮ್ಮದು ಮೀನುಗಾರರದ್ದು. ನೋಡಿ, ನೀವು ಮೀನು ತಗೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ, ತುಂಬ ಬಾರ್ಗಿಂಗ್ ಮಾಡಬೇಡಿ. ಕಷ್ಟಪಟ್ಟು ಮೀನು ಹಿಡಿತಾರೆ, ತುಂಬ ಕಷ್ಟ ಉಂಟು. ಈ ಸರಿ ಫಿಶಿಂಗ್ ಕೂಡ ಇಲ್ಲ. ಇವಾಗ ಮೀನು ತುಂಬ ಇದ್ದರೆ ಅವರು ಕೂಡ ನಿಮಗೆ ಸ್ವಲ್ಪ ಓಕೆ ಮಗ ತಗೊಂಡು ಹೋಗು ಅಂತಾರೆ. ಎಷ್ಟು ಚೆಂದ ಮಾತಾಡ್ತಾರೆ ಇಲ್ಲಿ. ಮೀನು ಕೂಡ ಸೇಲ್ ಮಾಡುವವರು ಕೂಡ ಮಗ, ಅಮ್ಮ, ಪುಟ್ಟ ಅಂತ. ಅವರಿಗೂ ಸ್ವಲ್ಪ ಅಮ್ಮಂದಿರಿಗೆಲ್ಲ ನೋಡಿಕೊಂಡು ನೀವು ಚೆಂದ ಮಾಡಿ ಮಾತಾಡಿ ಚೆಂದ ಮಾಡಿ ಮೀನು ತಗೊಂಡು ಹೋಗಿ. ನೆಕ್ಸ್ಟ್ ಟೈಮ್ ಮೀನು ಸ್ವಲ್ಪ ಜಾಸ್ತಿ ಇದ್ದರೆ ಅವ್ರು ನಿಮಗೆ ಸ್ವಲ್ಪ ಮೀನು ಎಕ್ಸ್ಟ್ರಾ ಹಾಕ್ತಾರೆ. ನೀವು ನೋಡಿದ್ದೀರಾ, ಮುಂಚೆ ಕೂಡ ತಗೊಂಡು ಹೋಗಿದ್ದೀರಾ. ಈ ವರ್ಷ ಸ್ವಲ್ಪ ಮೀನಿಗೆ ಸ್ವಲ್ಪ ಬರ ಬಂದಿದೆ. ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮೀನು ತಗೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.